ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನೇಕ ಭ್ರಷ್ಟಾಚಾರ ಏನು ಹಣ ಕೊಟ್ಟುಬಿಟ್ರೆ ಜೈಲಿನಲ್ಲಿ ಎಲ್ಲ ಸಿಗುತ್ತೆ. ಎಲ್ಲ ಜೈಲು ಕರ್ನಾಟಕದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಜೈಲುಗಳು ಕೂಡ ಇದೇ ರೀತಿ ಆಗ್ತಾ ಇದೆ ಅನ್ನೋ ಒಂದು ಸಾರ್ವಜನಿಕರ ನಂಬಿಕೆನೇ ಹೋಗ್ಬಿಡುತ್ತೆ. ಎಷ್ಟೋ ಜನ ಕ್ರೈಮ್ ಮಾಡಿಬಿಟ್ಟು ನಾನು ಆರಾಮಾಗಿ ಹೋಗಿ ಜೈಲಿಗೆ ಹೋಗಿ ದುಡ್ಡು ಕೊಟ್ಟರೆ ಅಲ್ಲೆಲ್ಲ ಸಿಕ್ಬಿಡುತ್ತೆ ನನಗೆ ಅನ್ನೋ ಒಂದು ಮೈಂಡ್ ಸೆಟ್ಟು ಬರೋ ರೇಂಜಲ್ಲಿ ಅಕ್ರಮಗಳು ಬೆಳಕಿಗೆ ಬಂತು ಸರ್. ನೀವು ಬಂದಾದ್ಮೇಲೆ ಸರ್ ಸಾಕಷ್ಟು ಸುಧಾರಣೆಗಳಾಗ್ತಾ ಇದೆ. ನೀವು ಹೋಗಿ ಚೆಕ್ ಮಾಡ್ತಿದ್ದೀರಿ. ಅಂಶುಕುಮಾರ್ ಅವರು ಕೂಡ ಜಾಯಿನ್ ಆದರು. ನಿಮ್ಮ ಒಂದು ಇನ್ಸ್ಟ್ರಕ್ಷನ್ ಸರ್ ಎಲ್ಲ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡುವಂಥ ಕೆಲಸ ಆಗ್ತದೆ ಸರ್. ಇಲ್ಲಿವರೆಗೂ ಕೂಡ ಆಗಿರುವಂತಹ ಬದಲಾವಣೆಗಳು ಅಲ್ಲ ನೋಡಿ, ಬದಲಾವಣೆ ಒಂದು ಸತತ ಪ್ರಕ್ರಿಯೆ ಇದೆ. ನಾವು ಬದಲಾವಣೆ ತರಕ್ಕೆ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆದರೆ ಇನ್ನೂ ನಡೀತಾ ಇದೆ ಮತ್ತು ಇನ್ನೂ ನಾವು ಮಾಡಬೇಕಾಗತ್ತೆ. ನಾವು ಇದಕ್ಕೆ ಹೇಳ್ಬೋದು, ಇನ್ನೂ ರೂಮ್ ಫಾರ್ ಕಾಂಪ್ಲಾಸೆನ್ಸಿ ಮತ್ತು ಸತತವಾಗಿ ಇದು ಪ್ರಕ್ರಿಯೆ ಆಗಬೇಕು. ನಾವು ಮಾಡಿಕೊಂಡೋಕ್ಕಿಲ್ಲ ನಾವು ಭಾಳ ನೆಮ್ಮದಿಯಿಂದ ಇರೋಕ್ಕೆ ಅದು ಆಗಲ್ಲ. ಯಾಕೆಂದರೆ ಅಲ್ಲಿ ಎಲ್ಲರೂ ಹೋಗೋವರೆಲ್ಲ ಕ್ರಿಮಿನಲ್ಸ್ ಇದ್ದಾರೆ, ಅದು ಕೂಡ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಇದ್ದಾರೆ. ಯಾಕೆಂದರೆ ಈ ನೀವು ನಾನ್ ಕಾಗ್ನಿಜಿಬಲ್ ಆಫೆನ್ಸ್ ಮಾಡಿದರೆ ನಿಮಗೆ FIR ಆಗಲ್ಲ. ಕಾಗ್ನಿಜಿಬಲ್ ಆಫೆನ್ಸ್ ಮಾಡಿದರೆ ಸ್ವಲ್ಪ ಸಣ್ಣ ಪುಟ್ಟ ಇದ್ದರೆ ನೀವು ಆಫೆನ್ಸ್ FIR ಆಗದ್ದೆ, ಆದರೆ ನಿಮಗೆ ಬೇಲ್ ಬರುತ್ತೆ ನಿಮಗೆ ಸ್ಟೇಷನ್ನಲ್ಲಿನೇ. ಅಲ್ಲಿ ಯಾರು ಹೋಗೋರು ಯಾರಿಗೆ ನ್ಯಾಯಾಲಯದಿಂದ ಬೇಲ್ ಸಿಗೋದಿಲ್ಲ, ಆರ್ತಿ ಅಪರಾಧ ಯಾರು ತೊಡಗಿದ್ದಾರೆ ಅವರೇ ಮಾತ್ರ ಹೋಗ್ತಾರೆ ಜುಡಿಷಿಯಲ್ ಕಸ್ಟಡಿಗೆ. ಸೊ ಅವರು ಮಾಡಿದರೆ ಅದು ಆ ಅಪರಾಧದ್ದು ನಮ್ಮ ಪ್ರಕಾರ ಗಾಂಭೀರ್ಯತೆ ಏನಿದ್ದಕ್ಕೆ ಡೆಫಿನೆಟ್ಲಿ ಅದು ಜಾಸ್ತಿ ಇರಬೇಕು. ಸೊ ಆ ರೀತಿ ಒಂದು ಅಪರಾಧ ಮಾಡೋರು ಅವರು ಎಲ್ಲಿ ಇದ್ದಾರೆ. ಮತ್ತು 24/7 ಅವರು ಬರೇ ಅದು ಅವ್ರಿಗೆ ಬೇರೆ ಯೋಚನೆ ಮಾಡೋಕ್ಕೆ ಬೇರೆ ವಿಷಯ ಇಲ್ಲ. ಅವ್ರಿಗೆ ಇದಕ್ಕೆ ಯಾವ ರೀತಿ ನಾವು ಅವ್ರಿಗೆ ಮನಸ್ಸು ಏನು ಬರುತ್ತೆ ಇಲ್ಲ ಅಕ್ರಮ ಮಾಡಬೇಕು ಅಥವಾ ಏನು ಮಾಡಬೇಕು ಅವ್ರ ತಲೆಗೆ ಅದೇ ಅದು ಓಡಾಡ್ತಾ ಇರ್ತದೆ. ಸೊ ನಾವು ಅದೆಲ್ಲ ತಡೆಗಟ್ಟಲಿಕ್ಕೆ ನಮ್ಗೆ ಅನಿಸ್ತಕ್ಕೆ ನಾವು ಸತತವಾಗಿ ಆ ಪ್ರಯತ್ನ ನಾವು ಮಾಡಬೇಕು. ನಾವೀಗ ಮಾಡ್ತಾ ಇದ್ವಿ ಮತ್ತು ಕೆಲವು ನಾವು ಹೇಳುವುದಕ್ಕೆ ಸ್ವಲ್ಪ ಮಟ್ಟಿಗೆ ಡೆಫಿನೆಟ್ಲಿ ನಮಗೆ ಇದು ಯಶಸ್ವಿ ಸಿಕ್ಕಿದೆ. ಆದರೆ ಅದು ಸಾಲೋದಿಲ್ಲ. ಅದು ಇನ್ನೂ ನಮ್ಮ ಪ್ರಕಾರ ಸಿಸ್ಟಮ್ ಇನ್ನೂ ಸ್ಟ್ರೀಮ್ಲೈನ್ ಆಗಬೇಕು. ಇನ್ನೂ ನಮ್ಮ ಪ್ರಕಾರ ಪೂರ್ತಿ ಕ್ಲೀನ್ ಆಗಬೇಕು. ಮತ್ತು ಆ ಪೂರ್ತಿ ಕ್ಲೀನ್ ಆಗಿದ ನಂತರ ಸ್ಟೆಬಿಲೈಸ್ ಆಗಬೇಕು. ಅದು ಆನಂತರ ಮತ್ತೆ ನಾವು ಬಿಟ್ಟರೆ ಮತ್ತೆ ವಾಪಸ್ ಹಾಗೆ ಉಲ್ಟಾ ಬರುತ್ತೆ. ಅದು ಕೂಡ ಆಗಬಾರ್ದು. ಬೇರೆ ಬೇರೆ ಕ್ರಮಗಳು ನಾವು ತಗೊಳ್ತಾ ಇದ್ವಿ. ನಾವು ಸಿಬ್ಬಂದಿ ಅದು ನಾವು ವೆಲ್ಫೇರ್ ಕೂಡ ನೋಡ್ತಾ ಇದ್ವಿ. ಸಿಬ್ಬಂದಿ ತಪ್ಪು ಮಾಡಿದರ ಮೇಲೆ ಆ್ಯಕ್ಷನ್ ಕೂಡ ತಗೊಳ್ತಾ ಇದ್ವಿ. ಅದರ ಜೊತೆಗೆ ಪ್ರಿಸ್ನರ್ಸ್ದು ಕೂಡ ನಾವು ವೆಲ್ಫೇರ್ ಏನಿದೆ ಅವ್ರಿಗೆ ಏನು ಬೇಕು, ಅವ್ರಿಗೆ ಊಟ ಸರಿಯಾಗಿ ಸಿಗಬೇಕು, ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು, ಅವ್ರಿಗೆ ನಮ್ಮ ಕಾರಾಗೃಹದ ಅಧಿಕಾರಿಗಳು ಕಿರುಕುಳ ಕೊಡಬಾರ್ದು, ಹಣ ಇದು ಎಲ್ಲ ಕೂಡ ನಾವು ನೋಡಬೇಕಾಗತ್ತೆ. ಅದು ನಾವು ನೋಡ್ತಾ ಇದ್ವಿ. ಮತ್ತು ಬೇರೆ ಅವ್ರದ್ದೊಂದು ಕರೆಕ್ಷನಲ್ ಸರ್ವಿಸಸ್ ಬಗ್ಗೆ ಅವ್ರಿಗೆ ಹಾಗೆ ಅವ್ರಿಗೆ ನಾಳೆ ಒಳ್ಳೆ ಆಗಲಿ ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕರೆಕ್ಷನಲ್ ಕೂಡ ಭಾಳ ಇಂಪಾರ್ಟೆಂಟ್ ಇದು ಆಯಾಮ್ ಇದೆ ಈ ಪ್ರಿಸನ್ ಸರ್ವಿಸಸ್ದು. ಪ್ರಿಸನ್ ಇದು ಡಿಪಾರ್ಟ್ಮೆಂಟ್ದು ಹೆಸರು ಇದೆ, ಪ್ರಿಸನ್ ಆ್ಯಂಡ್ ಕರೆಕ್ಷನಲ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಇದು. ಆದರೆ ನಮ್ಮ ರಾಜ್ಯದಲ್ಲಿ ಕರೆಕ್ಷನಲ್ ಸರ್ವಿಸಸ್ ಬಗ್ಗೆ ಸ್ವಲ್ಪ ಜನರಿಗೆ ಕೂಡ ನಮ್ಮ ಪ್ರಕಾರ ಮತ್ತು ಮೀಡಿಯಾ ಕೂಡ ಮಾಹಿತಿ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಕರೆಕ್ಷನಲ್ ಕೆಲಸ ಬಹಳ ಜಾಸ್ತಿ ಆಗ್ತಾ ಇದೆ. ನಾವು ತೆಲಂಗಾಣ ರಾಜ್ಯ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ತಮಿಳುನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ, ಈವನ್ ಒಡಿಶಾ ಆಗಲಿ, ಈ ರೀತಿ ರಾಜ್ಯಗಳಲ್ಲಿ ಆ ಕರೆಕ್ಷನಲ್ ಕೆಲಸ ಏನಿದೆ ಇದು ಬಹಳಷ್ಟು ಜಾಸ್ತಿ ಆಗ್ತಾ ಇದ್ದು. ಡಿ ಅಡಿಕ್ಷನ್ ಸೆಂಟರ್ ಆಗಲಿ, ಕೌನ್ಸಿಲಿಂಗ್ ಆಗಲಿ, ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ ಆಗಲಿ, ಅವ್ರದ್ದು ರಿಹ್ಯಾಬಿಲಿಟೇಷನ್ ಆಗಲಿ, ಲೋನ್ ಕೊಡಿಸೋದು ಆಗಲಿ, ಇದು ಬಹಳಷ್ಟು ಯೋಜನೆಗಳು ಅಲ್ಲಿ ನಡೀತಾ ಇದೆ. ಆ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಅಷ್ಟು ಮಟ್ಟಿಗೆ ಅದು ಇಲ್ಲ. ಸೊ ನಾವು ಅದರ ಸಲುವಾಗಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಡೆಫಿನೆಟ್ಲಿ ಕರೆಕ್ಷನಲ್ ನಾವು ಬಹಳ ಕೆಲಸ ಮಾಡಬೇಕಾಗತ್ತೆ. ಅದು ಈ ಸ್ವಲ್ಪ ಇಲ್ಲ, ತುಂಬ ಕೆಲಸ ನಾವು ಮಾಡಬೇಕಾಗತ್ತೆ. ಅದೇ ರೀತಿ ಅವರಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಅವ್ರದ್ದು ಮಾಡೋದು, ಅವ್ರಿಗೇನು ಬೇಕು. ಸೊ ಈಗ ನಾವು ಅವ್ರಿಗೆ ಪ್ಲಂಬಿಂಗ್ದು ಮತ್ತು ಅವ್ರಿಗೆ ಯಾವುದು ಮೆಕ್ಯಾನಿಕ್, AC ಮೆಕ್ಯಾನಿಕ್ದು, ಫಿಟರ್ದು ಇವರದ್ದು ನಾವು ಟ್ರೈನಿಂಗ್ ಕೊಡ್ತಾ ಇದ್ದಕ್ಕೆ ನಾಳೆ ಅವರು ಜೈಲಿಂದ ಹೊರಗಡೆ ಹೋದ ನಂತರ ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವ್ರಿಗೆ ಸಿಗಲಿ. ಯಾಕೆಂದರೆ ಅವ್ರಿಗೆ ನಾವು ಈಗ ಬೇಕ್ರಿ ಟ್ರೈನಿಂಗ್ ಕೊಡ್ತೀನಿ, ಆದರೆ ಯಾವ ಕೈದಿ ಹೊರಗಡೆ ಹೋದರೆ ಅವ್ರಿಗೆ ಬೇಕ್ರಿ ತಾನೇ ಓಪನ್ ಮಾಡೋಕ್ಕೆ ಅವ್ರಿಗೆ ಹಣಕಾಸು ಇರಲ್ಲ. ಆದರೆ ನಾಳೆ ಅವರು ಹೊರಗಡೆ ಹೋದ ನಂತರ ಯಾವುದೋ ಒಂದು ಪ್ಲಂಬರ್ ಆಗಿ ಕೆಲಸ ಮಾಡೋದು, ಒಂದು AC ಮೆಕ್ಯಾನಿಕ್ ಆಗಿ ಕೆಲಸ ಮಾಡೋದು, TV ಮೆಕ್ಯಾನಿಕ್ ಆಗಿ ಕೆಲಸ ಮಾಡೋದು, ಈವನ್ ಡೇಟಾ ಆಪ್ರೇಟರ್ ಅದು ಕೂಡ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ. ಹೆಣ್ಮಕ್ಳಿಗೆ ನಾವು ಅವ್ರಿಗೆ ಎಲ್ಲ ನಾವು ಏನಿದೆ ಇದು ಬ್ಯೂಟಿಷಿಯನ್ದು ಕೆಲಸ ಏನಿದೆ ಅದು ನಾವು ಮಾಡೋದು. ಮತ್ತು ಅವರಿಗೆ ಕೆಲವು ಇದು ಗಾರ್ಮೆಂಟ್ ರಿಲೇಟೆಡ್ ಅದು ಕೆಲಸ ಮಾಡೋದು, ಕೆಲವು ನೀವು ಇದು ಮಾಡ್ತಾರೆ ಎಂಬ್ರಾಯ್ಡರಿ ಕೆಲಸ ಮಾಡ್ತಾರೆ, ಅದೆಲ್ಲ ನಾವು ಮಾಡ್ತಾ ಇದ್ವಿ. ಆದರೆ ಇನ್ನೂ ನಮ್ಮ ಪ್ರಕಾರ ಆ ಪ್ರಮಾಣ ಮತ್ತು ಅದು ಸ್ಟ್ಯಾಂಡರ್ಡ್ ಇಂದಕ್ಕೆ ಇನ್ನೂ ಬಹಳ ಜಾಸ್ತಿ ಅದು ಆಗಬೇಕು. ಸೊ ಅದು ನಾವು ನೋಡಬೇಕಾಗತ್ತೆ. ಮತ್ತು ಅವ್ರದ್ದು ಸ್ವಾಸ್ಥ್ಯ ಬಗ್ಗೆ ಈ ಬಹಳಷ್ಟು ಜನ ಅದು ಸಾವು ಏನಿದ್ದಕ್ಕೆ ಪ್ರಿಸನ್ನಲ್ಲಿ ಆಗ್ತಾ ಇದೆ. ಯಾಕೆಂದರೆ ಕೈದಿಗಳು ಅವ್ರದ್ದು ಹೈಜಿನ್ ಬಗ್ಗೆ ಅವರು ಕಾಳಜಿ ತಗೊಳ್ಳಲ್ಲ. ಮತ್ತು ಕೆಲವು ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಇದು ಡಾಕ್ಟರ್ಗೆ ಅದು ಇದು ಅಲ್ಲಿ ಕಮ್ಯುನಿಕೇಷನ್ ಸರಿಯಾಗಿ ಆಗಲ್ಲ.
ಈ ಮೊನ್ನೆ ತಾನೇ ಅದು ಸಾದಿಕ್ ಪಾಸ್ ಅದು ಡೆತ್ ಆಯಿತು, ಅದು ಡೆತ್ ಅಲ್ಲಿ ಆಯಿತು, ಮತ್ತು ಬಹಳ ಜನಕ್ಕೆ ಯಾಕೆ ಆಯಿತು, ಹೆಂಗೆ ಆಯಿತು. ಸೊ ನಾವು ಈಗ ಆರೋಗ್ಯ ಇದು ಅಲ್ಲಿ ಹಾಸ್ಪಿಟಲ್ ಇಂದಕ್ಕೆ ಪ್ರಿಸನ್ ಡಿಪಾರ್ಟ್ಮೆಂಟ್ ಹೊರಗಡೆ ಈಗ ಹೋಗ್ಬಿಟ್ಟಿದೆ. ಮೊದಲೇ ಪ್ರಿಸನ್ ಡಿಪಾರ್ಟ್ಮೆಂಟ್ ಕಸ್ಟಡಿಲಿ ಮತ್ತು ನಮ್ಮ ಒಳಗಡೆನೇ ಅದು ಇತ್ತು. ಈಗ ಏನಿದೆ ಅದು ಪೂರ್ತಿ ಅದು ಹೋಗ್ಬಿಟ್ಟಿದೆ. ಸೊ ನಾವು ನಿನ್ನೆ ಕೂಡ ಮೀಟಿಂಗ್ ಆಗಿತ್ತು, ಮತ್ತು ನಾಳಿದ್ದು CS ಮೇಡಮ್ ಅವರು ಒಂದು ಮೀಟಿಂಗ್ ತೊಗೊಳ್ತಾ ಇದ್ದಾರೆ ನಮ್ಮ ಪ್ರಿಸನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ. ಸೊ ಅಲ್ಲಿ ಕೂಡ ನಾವು ಹೇಳ್ತೀವಿ ಇದು ಹೆಲ್ತ್ ಕಂಡೀಷನ್ಸ್ ಕೂಡ ಏನಿದೆ ಪ್ರಿಸನರ್ಸ್ದು ಅದು ಇಂಪ್ರೂವ್ ಆಗಬೇಕು, ಅಲ್ಲಿ ಔಷಧಿ ಸಿಗಬೇಕು. ಸೊ ಬೇರೆ ಬೇರೆ ಸಮಸ್ಯೆಗಳು ಮತ್ತು ಬೇರೆ ಬೇರೆ ವಿಷಯಗಳು ಇದೆ. ಸರ್ಕಾರ ಕೂಡ ಬಹಳ ಮುಂದೆ ಬಂದಿದ್ದಾರೆ. ನಾವು ಬಜೆಟ್ನಲ್ಲಿ ಕೂಡ ಈಗ ನಮ್ಮ ಸಿಬ್ಬಂದಿಗೆ ಕೂಡ ನೋಡಿ ನಾವು ಡೆಫಿನೆಟ್ಲಿ ಎಲ್ಲ ಕಡೆ ಸಮಸ್ಯೆ ಇದೆ, ಎಲ್ಲ ಕಡೆ ಬ್ಲ್ಯಾಕ್ ಶಿಪ್ಸ್ ಇದ್ದಾರೆ, ಎಲ್ಲ ಕಡೆ ಈ ರೀತಿ ಕೆಲಸ ನೆಗೆಟಿವ್ ಕೆಲಸ ಮಾಡೋರು ಇದ್ದಾರೆ. ಪ್ರಿಸನ್ ಇಲಾಖೆಯಲ್ಲಿ ಕೂಡ ಇದ್ದಾರೆ, ಎಲ್ಲ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಕೂಡ ಇದ್ದಾರೆ. ಲಾಸ್ಟ್ ಇಯರ್ 117 ಮೆಂಬರ್ಸ್ ಇಲ್ಲೇ ಸಸ್ಪೆಂಡ್ ಆಗಿಬಿಟ್ಟಿದ್ದಾರೆ ಬ್ಯಾಂಗ್ಳೂರ್ ಸಿಟಿಲಿ. ಸೊ ಅದೇ ರೀತಿ ನಾವು ನಮ್ಮ ಪ್ರಿಸನ್ ಇಲಾಖೆ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಲ್ಲಿ ಡಿ ಮತ್ತು ಡಿಪಾರ್ಟ್ಮೆಂಟಲ್ ಪ್ರೊಸೀಡಿಂಗ್ಸ್ ಏನಿದೆ ಸುಮಾರು 2/3 ಜನ ಮೇಲೆ ನಡೀತಾ ಇದೆ. 2/3 ಮೆಂಬರ್ಸ್ ಏನಿದ್ದಾರೆ ಡಿಪಾರ್ಟ್ಮೆಂಟ್ದು, ಅವರ ಮೇಲೆ ಯಾವುದಾದ್ರೂ ಒಂದು ಡಿ ಅಥವಾ ಯಾವುದು ಅವ್ರ ಮೇಲೆ ಒಂದು ಇನ್ಕ್ವೈರಿ ಅಥವಾ ಅವ್ರ ಮೇಲೆ ರೂಲ್ ಇದು ಚಾರ್ಜ್ ಮೆಮೋ ಅದು 2/3 ಜನಕ್ಕಿದೆ. ಇದು 30% 25% ಜನ ಅಷ್ಟೇ ಇದ್ದಾರೆ. ಈ ಯಾರ ಮೇಲೆ ಯಾವುದು ಅಪಾದನೆ ಅಥವಾ ಇದು ಇಲ್ಲ. ಸೊ ನಾವು ಒಂದು ಮರುಪರಿಶೀಲನೆ ಹಾಗೆ ನಾವು ಮಾಡ್ತಾ ಇದ್ವಿ ಕೆಲವು ಕೇಸಸ್ನಲ್ಲಿ ಇಲ್ಲ ನಾವು ನೋಡಬೇಕು ಒಮಿಷನ್ ಎಲ್ಲಿದೆ, ಕಮಿಷನ್ ಎಲ್ಲಿದೆ, ಯಾರಿಗೆ ಎಷ್ಟು ಶಿಕ್ಷೆ ನಾವು ಕೊಡಬೇಕು. ಯಾಕಂದರೆ ಬಹಳಷ್ಟು ಡಿ ನಾವು ಬರುತ್ತೆ, ಆಗ ಡಿ ಏನಕ್ಕೆ ಅವ್ರು ಡಿಸ್ಪ್ರೂವ್ ಆಗಿ ಬರುತ್ತೆ ಅವರು ಬಹಳಷ್ಟು ಇದು ಮಾಡಿದ ನಂತರ. ಸೊ ನಾವು ನೋಡಬೇಕು ಎಲ್ಲಿ ಸೀರಿಯಸ್ನೆಸ್ ಇದೆ, ಡೆಫಿನೆಟ್ಲಿ ಅವ್ರಿಗೆ ನಾವು ಭಾಳ ಕಠಿಣವಾದ ಅವ್ರಿಗೆ ಶಿಕ್ಷೆ ನಾವು ಕೊಡಲೇಬೇಕು. ಅದ್ರ ಬಗ್ಗೆ ಆಲ್ರೆಡಿ ಸಸ್ಪೆಂಡ್ ಮಾಡಿದಿರಿ ಸರ್. ಅಲ್ಲ ನಾವು ಮಾಡ್ತೀವಿ, ಆದರೆ ನಾವು ನೋಡಿಕೊಂಡು ಮಾಡ್ತೀವಿ ಏನದು ಬೇಕು. ಎಲ್ಲಿ ನಿರ್ದಿಷ್ಟವಾಗಿ ತಪ್ಪು ಮಾಡಿದರೆ ಮತ್ತೆ ನಾವು ಮಾಡಲೇಬೇಕಾಗತ್ತೆ. ನಾವು ಸಸ್ಪೆನ್ಷನ್ ಜೊತೆಗೆ ನಾವು ಅವರಿಗೆ ಅಲ್ಲಿಂದ ಆ ಸ್ಥಾನದಿಂದ ಬೇರೆ ಸ್ಥಾನಕ್ಕೆ ಕಳಿಸೋದು ಇದು ಕೂಡ ನಾವು ಮಾಡ್ತೀವಿ. ಸೊ ನಾವು ಬೇರೆ ಒಂದೇ ನಾನು ಹೇಳೋದು ಏನಿದೆ ನಾವು ಬಹಳ ಒಂದು ಬ್ಯಾಲೆನ್ಸ್ ಆಗಿ ನೋಡಬೇಕಾಗತ್ತೆ. ಈವನ್ ನಮ್ಮ ಸಿಬ್ಬಂದಿಗೆ ಬ್ಯಾಲೆನ್ಸ್ ಆಗಿ ನೋಡಬೇಕಾಗತ್ತೆ. ಬರೀ ನಾವು ಅವ್ರಿಗೆ ಶಿಕ್ಷೆ ಕೊಡೋದು ಮಾತ್ರ ಇಲ್ಲ, ಅವ್ರದ್ದು ಸಮಸ್ಯೆಗಳು ಕೂಡ ಆಲಿಸಬೇಕಾಗತ್ತೆ. ಯಾಕೆಂದರೆ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕೈದಿಗಳು ಇರ್ತಾರೆ, ಅವ್ರಿಗೆ ನಾಳೆ ಅವ್ರಿಗೆ ಹೊಡಿತಾರೆ ಅಥವಾ ನಾಳೆ ನೋಡಿ ಅವ್ರಿಗೆ ಇಲ್ಲಿ ಏನಾದರೂ ತೊಂದರೆ ಕೊಟ್ಟರೆ ನಾಳೆ ಜೈಲು ಹೊರಗಡೆ ಬಂದು ಅವ್ರಿಗೆ ಧಮಕಿ ಹಾಕೋದು ಇದು ಮಾಡೋದು ಅದೆಲ್ಲ ಸಾಧ್ಯತೆ ಇರುತ್ತೆ. ಸೊ ನಾವು ಒಬ್ಬರು ಸೀನಿಯರ್ ಆಫೀಸರ್ ಆಗಿ ಆಯಿತು ನಾನು ಗಾಡೀಲಿ ಓಡಾಡ್ತೀನಿ, ಆದರೆ ಅವರು ಎಲ್ಲ ನಮ್ಮ ಸಿಬ್ಬಂದಿಗಳು ಅವರು ನಡ್ಕೊಂಡು ಹೋಗ್ತಾರೆ, ಮೋಟರ್ ಸೈಕಲ್ಲಿ ಹೋಗ್ತಾರೆ, ಆಟೋನಲ್ಲಿ ಹೋಗ್ತಾರೆ. ನಾಳೆ ಅವರು ಬಹಳ ಇಲ್ಲಿ ನಿಷ್ಠಿರವಾಗಿ ಎಲ್ಲ ಕೆಲಸ ಮಾಡಿದ್ದಾರೆ, ಯಾರು ಅವ್ರಿಗೆ ಮಾಡಿದರೆ ನಾವು ಈಗ ನಮ್ಮ ಸರ್ಕಾರಕ್ಕೆ ನಾವು ಬೇಡಿಕೆ ನಾವು ಇಟ್ಟಿದ್ದೀವಿ ರಿಸ್ಕ್ ಅಲೌಯನ್ಸ್ ಅವ್ರಿಗೆ ಏನಿದೆ ಈಗ ಅವ್ರಿಗೆ ₹1,000 ಅಷ್ಟೇ ಇದೆ. ಈಗ ಪೊಲೀಸ್ನವ್ರಿಗೆ ಅಥವಾ KSISF ಸ್ಟಾಫ್ಗೆ ಎಲ್ಲರಿಗೆ 3,000 ಇದೆ. ಸೊ ನಾವು ಬೇಡಿಕೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಟ್ಟಿದ್ವಿ ಅವ್ರಿಗೆ 3,000 ರಿಸ್ಕ್ ಅಲೈನ್ಸ್ ಅವ್ರಿಗೆ ಕೂಡ ಕೊಡಬೇಕು. ಯಾಕೆಂದರೆ ಈಗ KSISFನವರು ಯಾರು ಗೋಡೆ ಹೊರಗಡೆ ಇರ್ತಾರೆ ಅವ್ರಿಗೆ 3,000 ರಿಸ್ಕ್ ಅಲೈನ್ಸ್ ಇದೆ, ಆದರೆ ಯಾರಿಗೆ ಅಲ್ಲೇ ರಿಸ್ಕ್ ಇದೆ ಅವ್ರಿಗೆ ₹1,000 ಅಷ್ಟೇ ಇದೆ. ಸೊ ನಾವು ಅದಕ್ಕಾಗಿ ಕೇಳಿದ್ವಿ. ಈಗ ನಮಗೆ ನಂಬಿಕೆ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಮಂತ್ರಿಗಳು ಅವರು ಆ ಬಜೆಟ್ ಮೀಟಿಂಗ್ನಲ್ಲಿ ಕೂಡ ಅವರು ಸಕಾರಾತ್ಮಕವಾಗಿ ಅವರು ಇದರ ಸಲುವಾಗಿ ಸ್ಪಂದಿಸಿದ್ದಾರೆ. ಈಗ ನಾವು ನೋಡೋಣ ಆರ್ತಿ. ಸೊ ನಾವು ನಮ್ಮದು ಇದಕ್ಕೆ ಅವ್ರಿಗೆ ರಿವಾರ್ಡ್ ಕೊಡೋಣ, ಅವ್ರಿಗೆ ರಿಸ್ಕ್ ಅಲೈನ್ಸ್ ಕೊಡ್ಸೋಣ, ಆದರೆ ಒಳ್ಳೆ ಕೆಲಸ ಅವರು ಮಾಡಬೇಕು. ಅವ್ರೇನಾದ್ರು ಅದು ಎಲ್ಲ ನಾವು ಮಾಡಿಸಿದ ನಂತರ ಅವರು ತಪ್ಪು ಮಾಡಿದರೆ ಮತ್ತೆ ನಾವು ಅವ್ರಿಗೆ ಬಿಡೋದು ಅದು ಈ ಆಸ್ಪದ ಇರಲ್ಲ. ಸೊ ನಾವು ಅವ್ರಿಗೆ ಚೆನ್ನಾಗೇ ನೋಡ್ಕೊಳ್ಬೇಕು, ಆದರೆ ಅವರು ಸರಿಯಾದ ರೀತಿ ನಡ್ಕೊಂಡು ಹೋಗದೇ ಇದ್ದರೆ ಮತ್ತೆ ಅವರು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಆದರೆ ನಾವು ಸುಮ್ಮನೆ ಕಣ್ಮುಚ್ಕೊಂಡು ಅವ್ರಿಗೆ ಬರೀ ಶಿಕ್ಷೆ ಕೊಟ್ಕೊಂಡು ಹೋದರೆ ಅದು ಕೂಡ ಅದು ನಮ್ಮ ಪ್ರಕಾರ ಯಶಸ್ವಿ ಆಗಲ್ಲ. ನಾವು ಅದರ ಸಲುವಾಗಿ ಅವರಿಗೆ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಏನಿದೆ ಕ್ಯಾರೆಟ್ ಇನ್ ಸ್ಟಿಕ್ ಏನು ಹೇಳ್ತೀವಿ ಎರಡೂ ಕೂಡೇ ಹೋಗಬೇಕು. ಮತ್ತು ಈಗ ನಾವು ನೋಡಿ ಈಗ ನಮ್ಮದು ಪಾಲಿಸಿ ಇನ್ನೊಂದು ನಾವು ಮಾಡಿದ್ದೀವಿ ತಕ್ಷಣ ಪ್ರಮೋಷನ್ ಕೊಡಬೇಕು. ಯಾವ ದಿವಸ ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ಡೇ ಪ್ರಮೋಷನ್ ಕೊಡಬೇಕು. ಈಗ ನಾವು ಮೊನ್ನೆ ನಾವು 8 ಜನ ಹೆಡ್ ವಾರ್ಡರ್ ಪ್ರಮೋಷನ್ ನಾವು ಕೊಟ್ಟಿದ್ವಿ, ಅವರು ಎಲಿಜಿಬಲ್ ಆದರೂ ಕೊಟ್ಟಿದ್ವಿ. ನಿನ್ನೆ ಅವರು ಯಾರು ಇದು ಎಲಿಜಿಬಲ್ ಆದರೂ ನಿನ್ನೆ 6 ಜನಕ್ಕೆ ನಾವು ಇದು AS ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಅದು ಪ್ರಮೋಷನ್ ಕೊಟ್ಬಿಟ್ಟು ತಕ್ಷಣ ಅವ್ರಿಗೆ ಇದು ಪೋಸ್ಟಿಂಗ್ ಕೊಟ್ಬಿಟ್ಟು ಎಲ್ಲ ಬೆಳಿಗ್ಗೆ ನಾವು ಆರ್ಡರ್ ಮಾಡಿಕೊಂಡು ವಿದಿನ್ 10 hours ಅವ್ರಿಗೆ ಮಾಡ್ಕೊಂಡು ನಾವು ಕಲಿಸ್ಕೊಟ್ಟಿದ್ವಿ. ಯಾವಾಗ ಎಲಿಜಿಬಲ್ ಆದರೂ ಅವ್ರಿಗೆ ಅನ್ನಿಸ್ಲಿಕ್ಕೆ ಇಲ್ಲ ನಮಗೆ ಒಳ್ಳೆ ಪಾಸಿಟಿವ್ ಇದು ಕೂಡ ಏನಿದೆ ತಕ್ಷಣ ನಮಗೆ ಕೊಡ್ತಾ ಇದ್ದಾರೆ. ಯಾವಾಗ ಅವರು ಅವ್ರಿಗೆ ಪ್ರಮೋಷನ್ ಸಲುವಾಗಿ ಅವ್ರಿಗೆ ಸಂಬಳ ಸಲುವಾಗಿ ಅಥವಾ ಟ್ರಾನ್ಸ್ಫರ್ ಸಲುವಾಗಿ ನಾವು ಅದು ನೋಡಬೇಕಾಗಿದೆ. ಟ್ರಾನ್ಸ್ಫರ್ಲಿ ಕೂಡ ಈಗ ನಾವು ಮಾಡಿದ್ವಿ, ಮತ್ತು ಅದು ಎಲ್ಲ ಕೌನ್ಸಿಲಿಂಗಿಂದ ಇಲ್ಲೇ ನಾವು ಕೂತ್ಕೊಳ್ತೀವಿ, ಎಲ್ಲ ಇಲ್ಲಿ ನಿಂತಿರ್ತಾರೆ, ಅದು ನಾವು ನಿಮಗೆ ಎಲ್ಲಿ ಹೋಗಬೇಕು ನಾವೀಗ ಟ್ರಾನ್ಸ್ಫರ್ ಕೂಡ ಏನಾಗುತ್ತೆ ವಾರ್ಡರ್ದು, ಹೆಡ್ ವಾರ್ಡರ್ದು, ಜೈಲರ್ದು, ಯಾರ್ದು ಎಲ್ಲ ಕೌನ್ಸಿಲಿಂಗ್ ಮೂಲಕ ನಾವು ಮಾಡ್ತೀವಿ. 100% ಕೌನ್ಸಿಲಿಂಗ್ ಮೂಲಕ ಮಾಡ್ತೀವಿ. ಸೊ ಅವರಿಗೆ
ನಮ್ಮ ಮೇಲೆ ಒಂದು ನಂಬಿಕೆ ಬರಬೇಕು. ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡ್ತೀವಿ, ನಾವು ಫೇರ್ ಆಗಿ ನಾವು ಮಾಡ್ತೀವಿ. ಅದು ಮಾಡಿದಿದ್ರೆ ನಮ್ಗೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಕೂಡ ಭಾವನೆ ಬರೋದಕ್ಕೆ ಇಲ್ಲ ನಾವು ಒಳ್ಳೆ ಕೆಲಸ ಮಾಡಬೇಕು, ನಮಗೆಲ್ಲ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇರುತ್ತೆ. ಇದು ಒಂದು ಭಾಗ ಇದೆ. ಸೆಕೆಂಡ್ ಭಾಗ ಇದಕ್ಕೆ ಅದು ಯಾರು ಇನ್ನೂ ಕೈ ಜೋಡಿಸ್ತಾರೆ, ಬೇರೆ ಅದು ಏನಾದರೂ ಅಕ್ರಮಕ್ಕೆ ಇದು ಸಹಕಾರ ನೀಡ್ತಾರೆ, ಮತ್ತು ಅವರಿಗೆ ನಾವು ಕಠಿಣವಾದ ಶಿಕ್ಷೆ ಅದು ಶಿಕ್ಷೆ ಕೂಡ ತಕ್ಷಣ ನಾವು ಕೊಡ್ತೀವಿ. ಅದು ಬಹಳ ಡಿಲೇ ನಾವು ಮಾಡಲ್ಲ. ಅದು ನಾನು DP ಅದು ಬಹಳ ಆಗ್ತಾ ಇದೆ, ನಾನು ತಕ್ಷಣ ಫಸ್ಟ್ ಜಾಗ ಖಾಲಿ ಮಾಡಿಬಿಡ್ತೀನಿ. ಅದು ನಮ್ಮದು ಇದು ಇದೆ.